ಪರಪ್ಪನ ಅಗ್ರಹಾರ ಜೈಲಲ್ಲಿ ಹೇಳೋರು ಕೇಳೋರು ಇಲ್ವಾ? ಜೈಲಲ್ಲಿ ಕೈದಿಗಳು ಆಡಿದ್ದೇ ಆಟನ? ಹಾಗಾದ್ರೆ ಕೈದಿಗಳಿಗೆ ಮೊಬೈಲ್ ಕೊಟ್ಟೋರು ಯಾರು? ಜೈಲಿನ ಒಳಗೆ ಚಾಕು ಬಂದಿದ್ದಾದ್ರೂ ಹೇಗೆ? ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಆಗ್ನೇಯ ವಿಭಾಗದ ಎಸಿಪಿ ನೇತೃತ್ವದಲ್ಲಿ ದಾಳಿ ನಡೆದಿರೋದು. ದಾಳಿ ವೇಳೆ ಮೊಬೈಲ್ ಮತ್ತು ಚಾಕುಗಳು ಸಿಕ್ಕಿದಾವೆ. ಕೈದಿಗಳ ಬಳಿ ಇದ್ದಂತ ಮೊಬೈಲ್ ಚಾರ್ಜರ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 4 ಚಾಕುಗಳು, 16,500 ನಗದನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಜಾ ಬಂದಿಗಳಾದ ಚಲುವ, ಇರ್ಷಾದ್, ಜೈಲು ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಮೇಲೂ ಪ್ರಕರಣ ದಾಖಲಾಗಿದೆ. ಈಗ ಪ್ರಿಸನ್ಸ್ ಆಕ್ಟ್ ಅಡಿ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಸೂಚನೆ ಮೇರೆಗೆ ಇಲ್ಲಿ ದಾಳಿಯಾಗಿರುವುದು. ಇದು ಪರಪ್ಪನ ಅಗ್ರಹಾರ. ಇದೇನು ಜೈಲ ಅಥವಾ ರೌಡಿಗಳ ಅಡ್ಡೇನಾ ಅಂತ ಅಂದ್ರೆ ಅಲ್ಲಿ ಶಿಕ್ಷೆ ಅಂತ ಹೇಳಿ ಒಳಗಾಗಿರುವವರು ಅಲ್ಲಿ ಹೋಗಿರ್ತಾರೆ, ಆದ್ರೆ ಒಳಗಡೆ ರಾಜರ ತರ ಇರ್ತಾರೆ. ಈ ಪರಪ್ಪನ ಅಗ್ರಹಾರ ಒಂದು ಬಾರಿ ಸುದ್ದಿ ಆಗಿತ್ತು ದೊಡ್ಡ ಮಟ್ಟದಲ್ಲಿ. ಯಾವಾಗ ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಟ್ಟಂತ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡಿದ್ದು, ಆರಾಮಾಗಿ ಕಾಫಿ ಕುಡ್ಕೊಂಡು ಕೂತಿದ್ದು ರೌಡಿಗಳ ಜೊತೆಗೆ, ಅದೆಲ್ಲ ಸಿಕ್ಕಾಪಟ್ಟೆ ಆ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗಿದ್ವು. ಅದಾದ ನಂತರ ಈಗ ಒಳಗಡೆ ಚಾಕು ಸಿಕ್ಕಿದೆ, ಮತ್ತೆ ಮೊಬೈಲ್ಗಳು ಸಿಕ್ಕಿದಾವೆ.